ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗಕ್ಕೆ ಸ್ವಾಗತ. ಇವತ್ತಿನ ಒಂದು ಇಂಪಾರ್ಟೆಂಟ್ ವೀಡಿಯೋಸ್ ಏನಪ್ಪ ಅಂತಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡಿಂಗ್ ಮಾಡಬೇಕು. ನಿಮಗೆಲ್ಲ ಗೊತ್ತಿದ್ದಂಗೆ BSc ಅಗ್ರಿ ಹೋಗಬೇಕು ಅಂತಂದರೆ ಅದರಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ಅಂತ ನಿಮಗೆಲ್ಲ ಗೊತ್ತಿದೆ. BSc ಅಗ್ರಿಕಲ್ಚರಲ್ಲಿ ಹಾರ್ಟಿಕಲ್ಚರ್, BSc ಫಾರೆಸ್ಟ್ರಿ, ವೆಟ್ರನರಿ, ಬೇರೆ ಬೇರೆ ಅಗ್ರಿಕಲ್ಚರ್ದೆಲ್ಲ ನಿಮಗೆ ಅಗ್ರಿ ಕೋರ್ಸ್ಗಳು ಇದ್ದಾವೆ. ಆ ಅಗ್ರಿ ಕೋರ್ಸಿಗೆ ಹೋಗ್ಬೇಕಂತಂದ್ರೆ ಒಂದು ನೀವು KCET ಮುಖಾಂತರ ಹೋಗ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ ರೈತರ ಮಕ್ಕಳಿಗಂತಲೇ, ಕೃಷಿಕರ ಮಕ್ಕಳಿಗಂತಲೇ ಏನು ಮಾಡ್ತಾರಪ್ಪ ಅಂತಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಸೈನ್ಸ್ ಶಿವಮೊಗ್ಗದವರು ಪ್ರತಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಕೃಷಿಕರ ಮಕ್ಕಳಿಗೆ ಏನು ಮಾಡ್ತಾರಪ್ಪ ಅಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟನ್ನು ಮಾಡ್ತಾರೆ. ಅದನ್ನು ನೀವು ಆಲ್ರೆಡಿ ಯಾರು ಅಗ್ರಿಕಲ್ಚರ್ ಮಕ್ಕಳಿದ್ದೀರಾ, ಕೃಷಿಕರ ಮಕ್ಕಳಿದ್ದೀರಾ, ಅವ್ರು ಆಲ್ರೆಡಿ ನೀವೇನು ಮಾಡಿದ್ದಾರೆ ಅಂದರೆ KCETಯಲ್ಲಿ ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಅದಾದಮೇಲೆ ಮುಂದಿನ ಪ್ರಕ್ರಿಯೆ ಏನಪ್ಪ ಅಂತಂದರೆ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಟೆಸ್ಟಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡಿಂಗ್ ಮಾಡಬೇಕು, ಇದರಲ್ಲಿ ನಿಮಗೆ ಯಾವ್ಯಾವ ಕೋರ್ಸ್ಗಳು ನಮಗೆ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಮೊದಲಿಗೆ ನೋಡಿ, ಇದರಲ್ಲಿರ್ತಕ್ಕಂಥ ಕೋರ್ಸ್ಗಳು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್, BSc ಅಗ್ರಿಕಲ್ಚರ್, BSc ಫಾರೆಸ್ಟ್ರಿ, BSc ಫಿಶರೀಸ್, ಇವೆಲ್ಲ ಕೋರ್ಸ್ಗಳಿಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟಿಗೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ರಾಜ್ಯದ ಎಲ್ಲ ಒಂದು ಕೃಷಿ, ತೋಟಗಾರಿಕೆ ಮತ್ತು ಪಶು ಸಂಗೋಪನಾ ವಿಶ್ವವಿದ್ಯಾನಿಲಯಗಳು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಈ ಒಂದು ಕೋರ್ಸ್ಗಳಿಗೆ 2025 ಈ ವರ್ಷದ ಒಂದು ಕೋರ್ಸಿಗೆ ಪ್ರವೇಶಾತಿ ಪ್ರಕ್ರಿಯೆಯನ್ನು ಆಲ್ರೆಡಿ 23ನೇ ತಾರೀಕಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಅವರು ಕೃಷಿ ಕೋಟದಡಿ ಏನು ಮಾಡ್ತಾರೆ, ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ಪ್ರತಿ ವರ್ಷ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕೇವಲ ಕೃಷಿಕ ಮಕ್ಕಳಿಗೆ ಮಾತ್ರ, ಕೃಷಿಯನ್ನು ಹೊಂದಿರ್ತಂಥ ಅಭ್ಯರ್ಥಿಗಳಿಗೆ ಮಾತ್ರ ನಾವು ಯಾವ ಡಾಕ್ಯುಮೆಂಟ್ಸ್ಗಳನ್ನು, ಇಟ್ ಮೀನ್ಸ್ ಯಾವ ದಾಖಲಾತಿಗಳನ್ನು ನಾವು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬೇಕು, ಈ ಒಂದು ಪ್ರವೇಶಕ್ಕೆ, ಈ ಒಂದು ಪ್ರಕ್ರಿಯೆಗೆ ನಾವು ಯಾವ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಸಂಕ್ಷಿಪ್ತವಾದಂಥ ಮಾಹಿತಿಗಳನ್ನು ಹೇಳ್ತೀವಿ. ಇಲ್ಲಿ ನಿಮಗೆ ಈ ಎಲ್ಲ ಒಂದು ಪ್ರಕ್ರಿಯೆ ನಡಿಬೇಕು ಅಂತಂದರೆ ದಿನಾಂಕ 1ರಿಂದ ಹಿಡ್ಕೊಂಡು 5ನೇ ತಾರೀಕು, ಏಪ್ರಿಲ್ 5ನೇ ತಾರೀಕುವರೆಗೂ ಈ ಒಂದು ನೋಟಿಫಿಕೇಷನನ್ನು ಅವರು ಮಾಡಿದ್ದಾರೆ. ಇದರಲ್ಲಿ ಏನಪ್ಪ ಅಂತಂದರೆ ಎಲ್ಲ 17 ಕೇಂದ್ರಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆಯನ್ನು ಏಕಕಾಲಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಅಗ್ರಿಕಲ್ಚರ್ ಅಥವಾ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡ್ತಾರೆ. ಇದರಲ್ಲಿ ನೋಡಿ ನಿಮಗೆ ಇಂಪಾರ್ಟೆಂಟ್ ಡೇಟ್ಸನ್ನು ಕೊಟ್ಟಿದ್ದಾರೆ. ಈ ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ 29 ಏಪ್ರಿಲ್ ಈ ಒಂದು ತಾರೀಕಿಗೆ ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಈ ಡೇಟ್ಸನ್ನು ಬೆಳಗ್ಗೆ 9 ಗಂಟೆಯಿಂದ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು 29ನೇ ತಾರೀಕಿಗೆ ನಡೆಸಿ ಕೊಡ್ತಾರೆ. ಇದು ಎಲ್ಲ 17 ಕೇಂದ್ರಗಳಲ್ಲಿ ಏಕಕಾಲಿಕ ಈ ಒಂದು ಎಕ್ಸಾಮ್ ನಡೆಯುತ್ತೆ. ಇಲ್ಲಿ ನೋಡಿ ನಿಮಗೆ ಈ ಒಂದು 29/4 ಇದಕ್ಕೆ ನಾವು ಏನು ಇಂಪಾರ್ಟೆಂಟು ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡಿ, ಇದಕ್ಕೆ ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ಸ್ನಾತಕ ಪದವಿಗಳಿಗೆ ಕೃಷಿಕರ ಕೋಟಾದಡಿಯಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ 50% ಏನಿರುತ್ತೆ ಸೀಟ್ಸ್ ರಿಸರ್ವೇಷನ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥದ್ದು ನಾವು ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಯಾವ್ಯಾವ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ನೋಡಿ, ನಿಮ್ಗೆ ಗೊತ್ತಿದ್ದಂಗೆ ನೀವು KCET ಅಪ್ಲಿಕೇಶನ್ಸ್ ಫಾರ್ಮಲ್ಲಿ ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಅದಾದಮೇಲೆ ಅದನ್ನೇ ಇಲ್ಲಿ ನಿಮಗೇನು ಕೊಟ್ಟಿರೋದು ಅಂತಂದರೆ KEA ಅರ್ಜಿ ನಮೂನೆಯಲ್ಲಿ ವಿದ್ಯಾರ್ಥಿಗಳು ಈ ಮೊದಲು ಅವರು ಸೂಚಿಸಿರುವಂತಹ ಒಂದು ಪರೀಕ್ಷಾ ಕೇಂದ್ರನ ಅವಲಂಬಿಸಿ ಏನು ಮಾಡ್ತಾರೆ ಅಂತಂದರೆ ಅಧಿಕೃತ ವೆಬ್ಸೈಟ್ ಅಥವಾ ಜಾಲತಾಣಗಳಲ್ಲಿ ಏನು ಮಾಡ್ಕೋಬೋದು, ಆ ಲಿಂಕಿಗೆ ಹೋಗಿ ಆನ್ಲೈನ್ ಮೂಲಕ ನಾವು ಏನು ಮಾಡ್ಕೋಬೋದು, ಈ ಎಲ್ಲ ದಾಖಲಾತಿಗಳನ್ನು, ಈ ಎಲ್ಲ ಅಂತಂದರೆ ಮುಂದೆ ನಾವು ತೋರಿಸ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬಹುದು. ನೋಡಿ, ಇದಕ್ಕೆ ನೋಡಿ ಫಸ್ಟ್ನೇದು ಆನ್ಲೈನ್ ಮೂಲಕ ಯಾವ್ಯಾವ ಸರ್ಟಿಫಿಕೇಟ್ಸನ್ನು ನಾವು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗತ್ತೆ. ಮೂಲ ದಾಖಲಾತಿಗಳಲ್ಲಿ ಮೊದಲನೇದು CET ಪರೀಕ್ಷಾ ಪ್ರವೇಶ ಪತ್ರ, ಅದನ್ನು ನಾವು ಅಡ್ಮಿಷನ್ ಟಿಕೆಟ್ ಅಂತ ಕರಿತೀವಿ. ಈಗ ಆಲ್ರೆಡಿ ನಿಮಗೆ 16-17ಕ್ಕೆ CET ಎಕ್ಸಾಮ್ ಫಿಕ್ಸ್ ಆಗಿದೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಅಂತಂದರೆ CET ಅಡ್ಮಿಷನ್ ಟಿಕೆಟನ್ನು
ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಸೊ ನಿಮ್ಗೆ ಆಲ್ರೆಡಿ ನಾವು ತಿಳಿಸ್ತೀವಿ ಯಾವ ದಿನಾಂಕದಿಂದ ಯಾವ ದಿನಾಂಕವರೆಗೂ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ವ್ಯವಸಾಯಗಾರ ಕೃಷಿ ಮತ್ತು ಕೃಷಿ ಸಂಬಂಧಿತ ಕೂಲಿ ಕಾರ್ಮಿಕರ ಪ್ರಮಾಣಪತ್ರ ವಿತ್ ಏನಿರುತ್ತಪ್ಪ ಅಂತಂದರೆ ಆರ್ ಡಿ ಸಂಖ್ಯೆ. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್, ಆರ್ ಡಿ ಸಂಖ್ಯೆ ಇರಬೇಕು ನಿಮಗೆ. ಆರ್ ಡಿ ಸಂಖ್ಯೆ ಇಲ್ಲ ಅಂತಂದರೆ ಸೊ ಅದನ್ನು ನಿಮಗೆ ವ್ಯಾಲ್ಯೂಯೇಷನ್ ಮಾಡಲ್ಲ. ಸೊ ಇದನ್ನು ನಿಮಗೆ ಏನಪ್ಪ ಅಂತಂದರೆ ಈ ಪ್ರಮಾಣ ಪತ್ರನ ಎಟ್ ಎ ಟೈಮ್ ಆನ್ಲೈನಲ್ಲಿ ಅವರು ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ಸನ್ನು ಮಾಡಲ್ಲ. ಸೊ ಒಂದು ವ್ಯವಸಾಯಗಾರ ಪ್ರಮಾಣ ಪತ್ರನ ಯಾರು ಸಲ್ಲಿಸಬೇಕು ಅಂತಂದರೆ ಯಾರ ಜಮೀನು ತಂದೆ ಹೆಸರಿಂದ ಇದೆಯಲ್ಲ ಅವರು ವ್ಯವಸಾಯಗಾರರ ವಿತ್ ಆರ್ ಡಿ ಸಂಖ್ಯೆ ಇರತಕ್ಕಂಥ ಕೃಷಿ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು. ಈಗ ನೀವು ಕೇಳ್ಬೋದು, ಸರ್ ನಮ್ಮ ಹತ್ರ ಜಮೀನಿಲ್ಲ ಏನು ಮಾಡೋದು ಅಂಥೇಳಿ. ಆವಾಗ ಅವ್ರು ಏನು ಮಾಡ್ಬೋದು ಅಂತಂದರೆ ಕೃಷಿ ಸಂಬಂಧಿತ ಕೂಲಿ ಕಾರ್ಮಿಕರ ಪ್ರಮಾಣಪತ್ರನ ಮಾಡಿಸ್ಕೋಬೇಕು. ಸೊ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ರಿಲೇಷನ್ದಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ನಿಂದ ಆಗಿರ್ಬೋದು, ನೀವು ಸಂಬಂಧಪಟ್ಟಂಥ ಅದಕ್ಕೆ ಪಾನಿಯನ್ನು ಅಂದರೆ ಆರ್ ಟಿ ಸಿ ಅಂತ ಕರಿತೀವಿ, ಆ ಜಮೀನ್ದಾರರ ಪಾನಿಯನ್ನು ತೊಗೊಂಡು ಕೃಷಿ ಸಂಬಂಧಿತ ಕೂಲಿ ಕಾರ್ಮಿಕರ ಪ್ರಮಾಣಪತ್ರವನ್ನು ನೀವು ಮಾಡಿಸಿ ಅದನ್ನು ಅಪ್ಲೋಡಿಂಗ್ ಮಾಡ್ಬೋದು. ಸೊ ಎರಡನೇದು ಏನಪ್ಪ ಅಂತಂದರೆ ಇದು ಆಯಿತು. ಸೊ ಮೂರನೇದು ಇವಾಗ ನಿಮಗೆ ಅವಿಭಾಜ್ಯ ಕುಟುಂಬವಾದಲ್ಲಿ, ಇಲ್ಲಿ ನೋಡಿ ಹೇಳ್ತಾ ಇರೋದು ಅವಿಭಾಜ್ಯ ಕುಟುಂಬ ಅಂತ ಕೇಳ್ತಾರೆ. ಸೊ ಅಂದರೆ ಜಮೀನು ನಿಮ್ಮ ಹೆಸರಿರಲ್ಲ, ತಾತನ ಹೆಸರಿಂದ ಇರುತ್ತೆ. ಅವಾಗ ಏನು ಮಾಡಬೇಕು ಅಂತಂತಂದರೆ ನೀವು ವಂಶವೃಕ್ಷನ ರೆಡಿ ಮಾಡ್ಕೋಬೇಕು. ಸೊ ವಂಶವೃಕ್ಷ ವಿತ್ ಏನಿರಬೇಕಪ್ಪ ಅಂತಂದರೆ ಆರ್ ಡಿ ಸಂಖ್ಯೆ ಇರಬೇಕು. ಸೊ ಈ ರೀತಿ ಇದ್ದದನ್ನು ಮಾತ್ರ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ವ್ಯಾಲಿಡ್ ಮಾಡ್ತಾರೆ. ಸೊ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ನೀವು ವಂಶವೃಕ್ಷನ ಮಾಡಿಸಿರ್ತೀರ, ಎಲ್ಲರ ಮನೆಯಲ್ಲಿ ವಂಶವೃಕ್ಷ ಅಂತೂ ಆಗೇ ಇರುತ್ತೆ. ಇದಕ್ಕೇನು ಮಾಡಬೇಕಪ್ಪ ಅಂದರೆ ಅವಿಭಾಜ್ಯ ಕುಟುಂಬದಲ್ಲಿ ಸೊ ವ್ಯವಸಾಯಗಾರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಅಂಥೇಳಿ ನಾಳೆ ಅದು ನೀವು ಅದನ್ನು ಮಾಡಿಸ್ಬೇಕು. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಇದರಲ್ಲಿ ನಾವು ಯಾವ ರೀತಿ ವಂಶ ಮಾಡಿಸ್ಬೇಕು, ಆಮೇಲೆ ವ್ಯವಸಾಯಗಾರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಯಾವ ರೀತಿ ಇರುತ್ತೆ ಅದನ್ನ ಪ್ರತಿಯೊಂದು ನಾವು ಇಲ್ಲಿ ಇದರಲ್ಲಿ ಈ ಒಂದು ಟಾಪಿಕಲ್ಲಿ ನಾವು ನಿಮಗೆ ಮುಂದೆ ತೋರಿಸ್ತೀವಿ. ಸೊ ಇದರಲ್ಲಿ ನೋಡಿ ನೆಕ್ಸ್ಟ್ ನಿಮಗೆ ಇದಾದಮೇಲೆ ಆದಾಯ ಪ್ರಮಾಣ ಪತ್ರ ಅಂತ ಬರುತ್ತೆ. ಆಲ್ರೆಡಿ ನಿಮಗೆ ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ಆದಾಯ ಪ್ರಮಾಣ ಪತ್ರ ಸೊ ಅದು ಇರಬೇಕು, ಅದರ ಜೊತೆಗೆ ಆರ್ ಡಿ ಸಂಖ್ಯೆ ಕೂಡ ಇರಬೇಕು. ಸೊ ಯಾವಾಗ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ತಿರ್ತೀರಲ್ಲ, ಸೊ ಇನ್ಕಮ್ ಸರ್ಟಿಫಿಕೇಟ್ ಅದರಲ್ಲಿ ಎಷ್ಟು ನಿಮ್ಮ ಇನ್ಕಮ್ ಇರುತ್ತೆ, ಸಪೋಸ್ ಈಗ 30,000 ಅಂದರೆ 30,000 ಅಷ್ಟೇ ನೀವೇನು ಮಾಡಬೇಕಪ್ಪ ಅಂತಂದರೆ ಅದನ್ನು ಅಫಿಡಿಟಿ 1 ಮಾಡಬೇಕಾಗತ್ತೆ. ಸೊ ಅಫಿಡಿಟಿ 1 ಹೇಗೆ ಸರ್ ಇದು ಅಂತಂದರೆ ಅಫಿಡಿಟಿ 1 ಅಂತಂದರೆ ಸೊ ತಾಲೂಕು ಆಫೀಸ್ಗೆ ಹೋದರೆ ನಿಮಗೆ 100 ರೂಪೀಸ್ ಬಾಂಡ್ ಪೇಪರ್ ಕೊಡ್ತಾರೆ. ಆ 100 ರೂಪೀಸ್ ಬಾಂಡ್ ಪೇಪರಲ್ಲಿ ಫಸ್ಟ್ ಪಾರ್ಟಿ ಅಂದರೆ ಫಸ್ಟ್ ಪಾರ್ಟಿ ಅಂತಂದರೆ ಕ್ಯಾಂಡಿಡೇಟ್ಸ್ ನೇಮನ್ನು ಹಾಕಬೇಕು. ಸೊ 100 ರೂಪಾಯಿದೆ ನೀವೇನು ಮಾಡಬೇಕಪ್ಪ ಅಂತಂದರೆ ಚಪಾಕ್ ಕಾಗದ ಅಥವಾ ಬಾಂಡ್ ಪೇಪರನ್ನು ತೊಗೋಬೇಕು. ಆ 100 ರೂಪಾಯಿ ಬಾಂಡ್ ಪೇಪರಲ್ಲಿ ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ಸ್ ನೇಮ್ ಆಗಬೇಕು. ಸೆಕೆಂಡ್ ಪಾರ್ಟಿ ಯಾರು ನೇಮ್ ಆಗಬೇಕಪ್ಪ ಅಂದರೆ ಯೂನಿವರ್ಸಿಟಿ, ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಆಲ್ರೆಡಿ ನೀವು KCET ಅಪ್ಲಿಕೇಶನ್ ಫಾರ್ಮಲ್ಲಿ ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟ್ರನ್ನ ತೊಗೊಂಡಿರ್ತೀರ, ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ನೀವು ಯಾವುದು ಎಕ್ಸಾಮ್ ಸೆಂಟರ್ ತೊಗೊಂಡಿರ್ತೀರಲ್ಲ ಸೆಕೆಂಡ್ ಪಾರ್ಟಿ ಅಲ್ಲಿಗೆ ನೀವು ಹಾಕಬೇಕಾಗತ್ತೆ. ಯೂನಿವರ್ಸಿಟಿ ಆಫ್ ಅಗ್ರಿ ಆ್ಯಂಡ್ ಹಾರ್ಟಿಕಲ್ಚರ್ ಸೈನ್ಸ್ ಶಿವಮೊಗ್ಗ ಅಥವಾ ಕೆಳದಿಯ ಶಿವಪ್ಪ ನಾಯಕ ಸೊ ಅಗ್ರಿ ಮತ್ತು ಹಾರ್ಟಿಕಲ್ಚರ್ ಸೈನ್ಸ್ ಶಿವಮೊಗ್ಗ ಅಂತ ಹಾಕಬೇಕಾಗತ್ತೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ಸ್ ನಿಮಗೆ ನಾವೆಲ್ಲ ಯಾವ ರೀತಿ ಡಾಕ್ಯುಮೆಂಟ್ಸ್ ಇದೆ ಅನ್ನೋದನ್ನು ನಿಮಗೆ ಮುಂದೆ ನಾವು ಅದನ್ನು ತೋರಿಸ್ತೀವಿ. ಸೊ ಇಲ್ಲಿ ನೋಡ್ಕೊಳ್ಳಿ, ನೆಕ್ಸ್ಟ್ ಇದಾದಮೇಲೆ ಪ್ರಕ್ರಿಯೆ 2 ಅಂತ ಬರುತ್ತೆ. ಇಲ್ಲಿ ಏನೇನು ಸಲ್ಲಿಸ್ಬೇಕಪ್ಪ ಅಂತಂತಂದರೆ ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಅವಿಭಕ್ತ ಕುಟುಂಬ ಅದರಲ್ಲಿ ಒಂದು ವಂಶವೃಕ್ಷ ಬೇಕು, ವ್ಯವಸಾಯಗಾರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟು ಅಮೌಂಟನ್ನು ನೀವು ಇನ್ಕಮನ್ನು ಮಾಡಿರ್ತೀರ ಅದಕ್ಕೆ ನೀವೇನು ಮಾಡ್ಕೋಬೇಕಪ್ಪ ಅಂದರೆ ಅಫಿಡಿಟಿಯನ್ನು ಮಾಡಬೇಕು. ಇದು ಯಾರಿಗಪ್ಪ ಅಂತಂದರೆ ಸೊ ಕೇವಲ ರೈತರ ಮಕ್ಕಳಿಗೆ, ವ್ಯವಸಾಯ ಜಮೀನು ಇದ್ದವರಿಗೆ ಇದು. ಆಮೇಲೆ ನೌಕರಿ ಗೌರ್ಮೆಂಟ್ ಸ್ಯಾಲ್ರಿ ಇದ್ದವರಿಗೆ ಅದು ಸೆಕೆಂಡ್ ಅಫಿಡಿವಿಟಿ ಅಂತ ಬರುತ್ತೆ. ಸೊ ಅದು ನಿಮಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಮ್ಮದು ಇಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಆ ವಾಟ್ಸಪ್ ನಂಬರಿಗೆ ನೀವು ಆಯ್ ಅಂತ ಕಳಿಸಿದ್ರೆ ನಿಮಗೆ ಯಾರಿಗೆ ಗೌರ್ಮೆಂಟ್ ಜಾಬ್ ಇದೆ ಪೇರೆಂಟ್ ಹೆಸರಿಂದ ಅವರಿಗೆ ಯಾವ ರೀತಿ ನಾವು ಅಫಿಡಿವಿಟಿ ಸೆಕೆಂಡನ್ನು ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಸೊ ಎರಡನೇ ಪ್ರಕ್ರಿಯೆ ಏನಪ್ಪ ಅಂತಂದರೆ ಅಭ್ಯರ್ಥಿಗಳು ಆನ್ಲೈನ್ ಪರಿಶೀಲನೆಗೆ ಸೊ ಇದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತೆ. ನೀವು ಪ್ರತಿಯೊಂದು ಏನು ಡಾಕ್ಯುಮೆಂಟ್ಸನ್ನು ಅಪ್ಲೋಡಿಂಗ್ ಮಾಡಿರ್ತೀರ ಸೊ ಅಪ್ಲೋಡಿಂಗ್ ದಿನಾಂಕನ ನಾವು ಮುಂದಿನ ಒಂದು ನಿಮಗೆ ಇದರಲ್ಲಿ ಸ್ಲೈಡ್ಸಲ್ಲಿ ನಾವು ತೋರಿಸ್ತೀವಿ ನಿಮಗೆ.
ಸೊ ಅಪ್ಲೋಡಿಂಗ್ ದಿನಾಂಕ ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೂ ಇರುತ್ತೆ. ಸೊ ಅದನ್ನು ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಆನ್ಲೈನಲ್ಲೇ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ನೋಡಿ ಪರಿಶೀಲನೆ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ತಾರೆ. ಸೊ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಬೇಕು ಅವ್ರು ಏನು ಮಾಡ್ತಾರೆ ಅಂತಂದರೆ ಸೊ ಜನರಲ್ ಇದ್ದವರಿಗೆ 1200 ರೂಪಾಯಿ ಫೀಸನ್ನು ತೊಗೊತಾರೆ. ಮತ್ತು ಇತರೆ ಇದ್ದವರಿಗೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಏನು ಮಾಡ್ತಾರಪ್ಪ ಅಂದರೆ 600 ರೂಪಾಯಿ ಫೀಸನ್ನು ತೊಗೊತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇಲ್ಲಿ ನೋಡಿ ನಿಮಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂತಂದರೆ ಸೊ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅಂದರೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡಿಂಗ್ ಮಾಡೋಕ್ಕೆ ಹೋದಾಗ ಸೊ ನಿಮ್ಮ ATM ಏನಿರಬೇಕಪ್ಪ ಅಂದರೆ ಅಮೌಂಟ್ ಇರಬೇಕು. ಅಮೌಂಟ್ ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ಸು ಹಾಕೋಕ್ಕೆ ಬರೋಲ್ಲ. ಇಟ್ ಮೀನ್ಸ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡಿಂಗ್ ಮಾಡೋಕ್ಕೆ ಬರೋಲ್ಲ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ಇದನ್ನೆಲ್ಲ ನಿಮಗೆ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತಾರೆ. ಆ ವೆಬ್ಸೈಟ್ ಲಿಂಕ್ ಕೂಡ ನಾವು ನಿಮಗೆ ಮಾಹಿತಿ ಕೂಡ ಹೇಳ್ತೀವಿ. ಸೊ ನೆಕ್ಸ್ಟ್ ಇದೆಲ್ಲ ನಾವು ಅಪ್ಲೋಡಿಂಗ್ ಮಾಡಿರ್ತಕ್ಕಂತಹ ಸರ್ಟಿಫಿಕೇಟ್ಸ್ ಏನು ದಾಖಲಾತಿ ಇದೆಯಲ್ಲ ಮತ್ತು ಫೀಸ್ ಕಟ್ಟಿರ್ತಕ್ಕಂತಹ ಶುಲ್ಕ ಏನಿದೆಯಲ್ಲ ಅದರ ರಸೀತಿ ಕೂಡ ನಾವೇನು ಮಾಡಬೇಕಾಗತ್ತೆ, ಶುಲ್ಕ ಕಟ್ಟಿದ ನಂತರ ನಾವು ಇದನ್ನು ರಸೀತಿಯನ್ನು ಅಪ್ಲೋಡ್ ಮಾಡಿದ ರಸೀತಿಯನ್ನು ಡೌನ್ಲೋಡನ್ನು ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಇದಾದಮೇಲೆ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳಿಗೂ ಏನೇನು ನಾವು ಹೇಳಿದ್ವಲ್ಲ, ಮೂಲ ದಾಖಲಾತಿಗಳಂದ್ರೆ ಒಂದು CET ಅಡ್ಮಿಷನ್ ಟಿಕೆಟ್, ಎರಡನೇದು ತಂದೆ ಹೆಸರಿಂದ ಜಮೀನಿದ್ರೆ ವ್ಯವಸಾಯಗಾರ ಕೃಷಿ ದೃಢೀಕರಣ ಪತ್ರ, ಸೊ ಮೂರನೇದು ಇನ್ಕಮ್ ಆದಾಯ ಸರ್ಟಿಫಿಕೇಟು, ಆದಾಯ ಸರ್ಟಿಫಿಕೇಟಿಗೆ ನೋಟ್ರಿ, ಇದ್ರ ಜೊತೆಗೆ ಇನ್ನೇನು ಸರ್ಟಿಫಿಕೇಟ್ ಅಂತ ಹೇಳಿದ್ದೀವಪ್ಪ ಅಂದರೆ KCET ಹಾಲ್ ಟಿಕೆಟ್. ಇಷ್ಟು ಎಲ್ಲ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಇಲ್ಲಿ ನೋಡಿ ದಿನಾಂಕ 1ರಿಂದ ನೋಡಿ, ಸೊ ಏಪ್ರಿಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇವತ್ತು ಡೇಟ್ 9 ನೋಡಿ, ನಿಮಗೆ ಅಪ್ ಟು 15ನೇ ತಾರೀಕುವರೆಗೂ ಏನು ಮಾಡ್ತಾರಪ್ಪ ಅಂತ ಅಂದರೆ ಸೊ ಡಾಕ್ಯುಮೆಂಟ್ಸ್ಗಳನ್ನು ಅಥವಾ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡಿಂಗ್ ಮಾಡೋಕ್ಕೆ ಬಿಡ್ತಾರೆ. ಆಯಿತಾ? ಆನ್ಲೈನಲ್ಲಿ ದಾಖಲಾತಿಗಳ ಪರಿಶೀಲನೆ ಮತ್ತು ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಮತ್ತು ಅರ್ಹಲಾದ ಅಭ್ಯರ್ಥಿಗಳ ಪಟ್ಟಿಯ ಸಿದ್ಧತೆ ಆಯಾ ಕೇಂದ್ರಗಳಲ್ಲಿ ನಿಯೋಜಿಸಿದ ಸಮಿತಿಯ ಸದಸ್ಯರಿಂದ ದಿನಾಂಕ 4/4ರಿಂದ ದಿನಾಂಕ 17/4/2025 ಸಂಜೆ 4 ಗಂಟೆವರೆಗೆ ಏನು ಮಾಡ್ತಾರಪ್ಪ ಅಂತಂದರೆ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡುತ್ತಾರೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಸೊ ನೋಡಿ, ನಿಮಗೆ ಹೇಗೆ KCETಯಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇತ್ತಲ್ಲ ನಿಮಗೆ, ಅದೇ ರೀತಿ ಇಲ್ಲೂ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಅಗ್ರಿಕಲ್ಚರಲ್ಲಿ ನೀವು 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಏನೇನು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ಸು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿರ್ತೀರಲ್ಲ ಅದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಅವರು 17ನೇ ತಾರೀಕುವರೆಗೂ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಇದಾದಮೇಲೆ ನಿಮಗೆ ಕೃಷಿ ಕೋಟಾದಡಿ ಅರ್ಹ ಮತ್ತು ಅರ್ಹಲಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಅವ್ರು ಏನು ಮಾಡ್ತಾರೆ, ಸಿದ್ಧತೆ ಮಾಡ್ಕೊತಾರೆ. ಸೊ ಎಟ್ ಎ ಟೈಮ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗ್ತಿದ್ದಂಗೆ ಅಲ್ಲೇ ಏನು ಮಾಡ್ತಾರಪ್ಪ, ಯಾರ ಸರ್ಟಿಫಿಕೇಟ್ ಸರಿ ಇದ್ದಾವೆ. ಎಕ್ಸಾಂಪಲ್ ಈಗ ವಂಶವೃಕ್ಷ ಇರುತ್ತೆ, ವಂಶವೃಕ್ಷ ಇದ್ದವ್ರು ಏನು ಮಾಡಬೇಕು ಅಂತಂದರೆ ವ್ಯವಸಾಯಗಾರ ಕುಟುಂಬ ಸದಸ್ಯ ದೃಢೀಕರಣ ಪತ್ರನ ಮಾಡಿಸ್ಕೊಂಬರ್ಬೇಕು. ಆಯಿತಾ? ಸೊ ಅವರು ವಂಶವೃಕ್ಷ ಇದ್ದು ವ್ಯವಸಾಯಗಾರ ಕೃಷಿ ದೃಢೀಕರಣ ಪತ್ರ ಇತ್ತು ಅಂತಂದರೆ ಅವಾಗೇನಾಗುತ್ತೆ, ಅದು ಅರ್ಹಲಾದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅವ್ರ ಹೆಸರು ಬರುತ್ತೆ. ಅದೇ ನೀವು ಕರೆಕ್ಟಾಗಿ ವಂಶವೃಕ್ಷ ಕೊಟ್ಟಿದ್ರಿ, ಅದ್ರ ಜೊತೆಗೆ ವ್ಯವಸಾಯ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಕೊಟ್ಟಿದ್ರಿ ಅಂತಂದರೆ ನಿಮಗೇನು ಮಾಡ್ತಾರೆ ಅಂತಂದರೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಅದರಲ್ಲಿ ನಿಮಗೆ ಹೆಸರನ್ನು ಕೊಡ್ತಾರೆ. ಸೊ ನೀವು ಕೇಳ್ಬೋದು, ಸರ್ ಈಗ ಆಲ್ರೆಡಿ ಈಗ ಲೇಟ್ ಆಗಿದೆ, ನಾನು ಬರೀ ವ್ಯವಸಾಯ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಮಾಡಿಕೊಟ್ಟಿದ್ದೀನಿ, ಇನ್ನು ನಂದು ವಂಶವೃಕ್ಷ ಆಗಿಲ್ಲ, ವ್ಯವಸಾಯ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಇದೆ, ಇನ್ಕಮ್ ಇದೆ, ನೋಟಿ ಮಾಡಿಸಿದ್ದೀನಿ, KCET ಅಡ್ಮಿಷನ್ ಟಿಕೆಟ್ ಇದೆ ಅಂತ ನೀವು ಹೇಳ್ಬೋದು. ಸೊ ಇಷ್ಟನ್ನು ಫಸ್ಟ್ ನೀವು ಅಪ್ಲೈ ಮಾಡಿ. ಆಯಿತಾ? ಅವ್ರು ಹೇಳಿದ ದಿನಾಂಕದೊಳಗಡೆ ನೀವು ಏನೇನು ಸರ್ಟಿಫಿಕೇಟ್ ಇದೆ ಅಷ್ಟು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ. ಆಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಸೊ ಒಂದು ನೀವು ವಂಶವೃಕ್ಷ ಹಾಕಿರಲ್ಲ, ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ನಾನ್ ಎಲಿಜಿಬಿಲಿಟಿ ಲಿಸ್ಟ್ ಅರ್ಹಲಾದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಕೊಡ್ತಾರೆ. ನೀವು ಅವಾಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸೊ ಅನರ್ಹ ಅಭ್ಯರ್ಥಿಗಳ ಪಟ್ಟಿ ಕೊಟ್ಟಾಗ ಸೊ ನೀವು ಅದಕ್ಕೆ ಏನು ತಪ್ಪಾಗಿದೆ ಅದ್ರ ಕೆಳಗಡೆ ಕೂಡ ಏನು ಮಾಡಿರ್ತಾರೆ ಅವರು ಒಂದು ನೋಟ್ ಅಂತ ಕೊಟ್ಬಿಟ್ಟು ಇಂಥ ಸರ್ಟಿಫಿಕೇಟ್ ನೀವು ಡಾಕ್ಯುಮೆಂಟ್ಸಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಹಾಕಿಲ್ಲ ಅಂತ ಬರುತ್ತೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಸೊ ಈಗ ಎಕ್ಸಾಂಪಲಿಗೆ ವಂಶವೃಕ್ಷ ಬಿಟ್ಟಿರ್ತೀರ, ವ್ಯವಸಾಯಗಾರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ, ಇನ್ಕಮ್ ಸರ್ಟಿಫಿಕೇಟು, ನೋಟ್ರಿ, CET ಅಡ್ಮಿಷನ್ ಟಿಕೆಟ್ ಇಷ್ಟೇ ಹಾಕಿರ್ತೀರ. ಸೊ ಇಷ್ಟು ಹಾಕಾದ್ಮೇಲೆ ಸೊ ವಂಶವೃಕ್ಷ ಹಾಕಿರಲ್ಲ, ಯಾಕಂದರೆ ವಂಶವೃಕ್ಷ ಕೊಟ್ಟಿರ್ತೀರ. ಸೊ ನಿಮಗೆ ಆವಾಗ 23ನೇ ತಾರೀಕುವರೆಗೂ ನಿಮಗೇನಿರುತ್ತಪ್ಪ ಅಂದರೆ ಟೈಮ್ ಇರುತ್ತೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಸೊ 19ರ ನಂತರ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ
ಅನರ್ಹ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಬಿಡ್ತಾರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ 23/4/2025 ಸಂಜೆ 4 ಗಂಟೆವರೆಗೂ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ, ಯಾರಲ್ಲಿ ಹೆಸರು ಅನರ್ಹ ಪಟ್ಟಿಯಲ್ಲಿ ಬಂದಿರುತ್ತೋ, ಸೊ ಅಂದರೆ ನಾನ್ ಎಲಿಜಿಬಿಲಿಟಿ ಲೀಸ್ಟಲ್ಲಿ ಹೆಸರು ಬಂದಿರುತ್ತೋ ಅವ್ರು ಏನು ಮಾಡ್ಬೋದಪ್ಪ ಅಂದರೆ 23/4/2025 ಸಂಜೆ 4 ಗಂಟೆವರೆಗೂ ಅವ್ರಿಗೆ ಡೈರೆಕ್ಟಾಗಿ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗ ಎಕ್ಸಾಂಪಲ್ ಹೇಳ್ತಾ ಇರೋದು, ಅಲ್ಲಿಗೆ ಹೋಗಿ ಯಾವ ಸರ್ಟಿಫಿಕೇಟ್ ತಪ್ಪಾಗಿದೆಯಲ್ಲ ಆ ಸರ್ಟಿಫಿಕೇಟನ್ನು ನೀವೇನು ಮಾಡಬೇಕು, ಕೊಟ್ಬಿಟ್ಟು ಬರಬೇಕು. ಆವಾಗ ನಿಮ್ಮನ್ನು ಏನು ಮಾಡ್ತಾರೆ ಅಂತಂದರೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ. ಸೊ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ ತಕ್ಷಣ ನೀವು ಏನು ಮಾಡಬೇಕಾಗತ್ತಪ್ಪ ಅಂತಂದರೆ, ನೆಕ್ಸ್ಟ್ ನೀವು CET ಹೇಗೆ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿರೋ ಅದೇ ರೀತಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಬರೆಯೋಕ್ಕೆ ನೀವೇನು ಮಾಡ್ಕೋಬೋದು, ಹಾಲ್ ಟಿಕೆಟನ್ನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟಿಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಅಥವಾ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳ ದಿನಾಂಕ ನೋಡಿ 24/4/2025 ಸಂಜೆ 4 ಗಂಟೆಯ ನಂತರ ಪ್ರಕಟಿಸಲಾಗುವುದು. ಅಂದರೆ ಇದರಲ್ಲಿ ಫಸ್ಟ್ ನಿಮಗೆ ಅನರ್ಹ ಅಭ್ಯರ್ಥಿಯಲ್ಲಿ ಏನಾದರೂ ಇತ್ತು ಅಂತಂದರೆ ನೀವು ಅದನ್ನು ಯಾವ ಸರ್ಟಿಫಿಕೇಟ್ ತಪ್ಪಾಗಿದೆ ಅಥವಾ ಕೊಟ್ಟಿಲ್ಲ ಅಂಥದ್ದನ್ನು ನೀವು ಕೊಟ್ಟು ಬಂದರೆ 23ನೇ ತಾರೀಕು ಇಲ್ಲಿ ನೋಡಿ, ನಾನು ನಿಮಗೆ ಡೇಟ್ಸನ್ನು ಇದನ್ನು ಹೈಲೈಟ್ ಮಾಡ್ತಾಯಿದ್ದೀನಿ ನೋಡಿ. 23 ಸಂಜೆ 4 ಗಂಟೆ ಒಳಗಡೆ ಕೊಡಬೇಕು. 6 ಗಂಟೆಗೆ ಹೋದೆ ಸರ್, ಲೇಟ್ ಆಯಿತು ಸರ್ ಅಂತಂದರೆ ಅವರು ನಿಮ್ಮನ್ನು ಕೇಳಲ್ಲ. ಸೊ 23 ಸಾಯಂಕಾಲದಾಗೆ ನೀವು 3 ಗಂಟೆಗೆ ಹೋಗಿ ಕೊಟ್ಬಿಟ್ಟು ಬರಬೇಕು. ಅವಾಗೇನು ಮಾಡ್ತಾರೆ ಅವರು, ಸೊ ಅಂತಿಮವಾಗಿ ಅನರ್ಹ ಅಭ್ಯರ್ಥಿಗಳ ಪಟ್ಟಿ ಏನು ದಾಖಲಾತಿ ಸಲ್ಲಿಸಿರ್ತಾರಲ್ಲ ಅವ್ರದ್ದೆಲ್ಲ ಏನು ಮಾಡ್ತಾರೆ ಅಂತಂದರೆ 24ನೇ ತಾರೀಕಿಗೆ ಕೊಡ್ತಾರೆ. ಆಯಿತಾ? ಸೊ ಇದು ಕೊಟ್ಟಾದಮೇಲೆ ನೋಡಿ, ಇಲ್ಲಿ ನಿಮಗೆ ಇದು ಕೊಟ್ಟಾದಮೇಲೆ ನೆಕ್ಸ್ಟ್ ನಿಮಗೆ ಸೊ ಅರ್ಹ ಅಭ್ಯರ್ಥಿಗಳು ಅಂದರೆ ನೀವು ಬಂದ್ರಿ, ಆಯಿತಾ? ನಾನ್ ಎಲಿಜಿಬಿಲಿಟಿ ಲಿಸ್ಟ್ ಅವರು ಕೂಡ ನೀವು ಅದರಲ್ಲಿ ಬಂದಿರ್ತೀರಾ. ಸೊ ನೀವು ಕೂಡ ಏನು ಮಾಡ್ಕೋಬೋದಪ್ಪ ಅಂತಂದರೆ 26/4/2025 ಸಂಜೆ 4 ಗಂಟೆ ಒಳಗಡೆ ನೀವೇನು ಮಾಡ್ಕೋಬೋದು, ಸೊ ಈ ಕೃಷಿ ಪ್ರಾಯೋಗಿಕ ಪರೀಕ್ಷೆಗೆ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ನೋಡಿ, ಸೊ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ತಕ್ಕಂತಹ ದಿನಾಂಕ ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿ, ನಿಮಗೆ ಇದನ್ನು ಮೆನ್ಷನ್ ಮಾಡ್ತೀನಿ. 26/4/2025 ಕೆಲವರು ಏನು ಮಾಡ್ತಾರೆ ಅಂತಂದರೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಅಲ್ರಿ ಇಲ್ಲಿ ಕೊಟ್ಟಿದ್ದಾರೆ ಸಂಜೆ 4 ಗಂಟೆ ನಂತರ ಅಂಥೇಳಿ. ಆಮೇಲೆ ಫೋನ್ ಮಾಡೋದು, ಸರ್ ನಮಗೆ ಹಾಲ್ ಟಿಕೆಟೇ ಬರ್ತಾಯಿಲ್ಲ ಅಂಥೇಳಿ. ಇನ್ನು ಫಸ್ಟ್ ನೀವು ನೋಟಿಫಿಕೇಷನ್ ನೀಟಾಗಿ ನೋಡ್ಕೊಡ್ರಿ, ಆಯಿತಾ? ಸಂಜೆ 4 ಗಂಟೆ ನಂತರ ಅಂತಂದಮೇಲೆ ಸಂಜೆ ನೀವೇನು ಮಾಡಬೇಕು, 4 ಗಂಟೆ ನಂತರನ 26ನೇ ತಾರೀಕಿಗೆ ಸೊ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಏಕಕಾಲಕ್ಕೆ 17 ಕೇಂದ್ರಗಳಲ್ಲಿ ಸೊ 29/4/2025 ನೋಡಿ, ಇಲ್ಲಿ 2025 29ನೇ ತಾರೀಕು ಪ್ರಾಯೋಗಿಕ ಪರೀಕ್ಷೆಯನ್ನು 8:30ಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವೇನಾಗಬೇಕಪ್ಪ ಅಂದರೆ ಒಂದು ಅರ್ಧ ಗಂಟೆ ಮುಂಚೆನೇ ನೀವೇನು ಮಾಡಬೇಕು, ಆ ಒಂದು ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗ ಅಲ್ಲಿ ಹಾಜರಾಗಿರಬೇಕು. ಸೊ 8:30 ಇದೆ ಅಂತಂದರೆ 8 ಗಂಟೆಗೆ ಬಂದರೆ ನಿಮಗೆ ಅಲ್ಲಿ ಸೊ ಕ್ಯೂವಲ್ಲಿ ನಿಂತ್ಕೋಬೇಕಾಗತ್ತೆ. ಒಂದು ಕೃಷಿ ಬಗ್ಗೆ ಒಂದು ಎಕ್ಸಾಮ್ ಮಾಡ್ತಾಯಿದ್ದಾರೆ ಅಂತಂದರೆ ಯೂನಿವರ್ಸಿಟಿಯಲ್ಲಿ ಎಟ್ ಎ ಟೈಮ್ 50 ಸ್ಟೂಡೆಂಟ್ಸನ್ನು ಒಂದು ಹಾಲಲ್ಲಿ ಬಿಡ್ತಾರೆ. ಸೊ ಹಾಗಾಗಿ ಎಲ್ಲರನ್ನೂ ಏನು ಮಾಡ್ತಾರೆ, ಬಂದಿರತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗಳನ್ನು 9 ಗಂಟೆ ಒಳಗಡೆ ಒಂದು ದೊಡ್ಡ ಹಾಲಲ್ಲಿ ಕೂರಿಸಿ ಅವರಿಗೆ OMR ಶೀಟ್ ಕೊಟ್ಟಿರ್ತಾರೆ. ಸೊ OMR ಶೀಟಲ್ಲಿ ಅವ್ರು ಏನು ಮಾಡಬೇಕಾಗತ್ತೆ, ತಮ್ಮ CET ನಂಬರ್ಸ್, ಎಕ್ಸಾಮ್ ಡೇಟು, ಎಕ್ಸಾಮ್ ಸೆಂಟ್ರು, ಸೊ ಇನ್ವ್ಯಾಜಿಲೇಟರ್ ಸೈನು, ಕ್ಯಾಂಡಿಡೇಟ್ ಸೈನು, ಆಯಿತಾ? ಇದನ್ನೆಲ್ಲ ಫಿಲ್ ಮಾಡೋಕ್ಕೆ ಬಿಟ್ಟಿರ್ತಾರೆ. ಸೊ 9 ಗಂಟೆ ನಂತರ ನೀವೇನಾದರೂ ಹೋದ್ರಿ ಅಂತಂದರೆ ನಿಮಗೆ ಅಲೋ ಇರಲ್ಲ. ಸೊ ನೋಡಿ, ನಾನು ನಿಮಗೆ 8:30 ಅಂತ ಹೇಳಿದ್ದೀನಿ ಟೈಮು, ನೀವು ಅಲ್ಲಿ 7:30ಗೆ ಇದ್ಬಿಡಿ. ಸಾಧ್ಯ ಆದರೆ ದೂರದಿಂದ ಬರ್ತಕ್ಕಂತಹ ಊರಿರೋರು ಒಂದಿನ ಮುಂಚೆನೇ ನೀವು ಬಂದು ಹಾಲ್ಟಾಗಿ ಬೆಳಗ್ಗೆ ಎಕ್ಸಾಮ್ ನಿಮಗೆ ಹೋಗೋಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಸೊ ನೀವು ಬೆಂಗಳೂರು ಇದ್ದವರು ಇವತ್ತು ನೈಟೇ ಬಿಡ್ತೀವಿ ಅಂತಲ್ಲ, ಬೆಳಗ್ಗೆನೇ ಬಿಡ್ರಿ, ಸಾಯಂಕಾಲಕ್ಕೆ ಬನ್ನಿ, ಆರಾಮಾಗಿ ನಿಮಗೆ ಒಂದಿನ ಇಲ್ಲಿ ನಿಮಗೆ ಮಾರ್ಕ್ ಟೆಸ್ಟ್ ಕೂಡ ಗೊತ್ತಾಗುತ್ತೆ. ಸೊ ಇಲ್ಲಿ ಕೂಡ ಅಚೀವರ್ಸ್ ಅಕಾಡೆಮಿಗೆ ಬಂದು ನೀವು ಮಾರ್ಕ್ ಟೆಸ್ಟ್ ಕೂಡ ನೀವು ತೊಗೋಬೋದು. ಅದ್ರ ಬಗ್ಗೆ ನಾವು ನಿಮಗೆ ಮುಂದಿನ ಒಂದು ಸಂಚಿಕೆಯಲ್ಲಿ, ಮುಂದಿನ ಒಂದು ವಿಡಿಯೋಯಲ್ಲಿ ಸೊ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ಯಾವ ರೀತಿ ಇರುತ್ತೆ, ಎಷ್ಟು ಮಾರ್ಕ್ಸಿಗೆ ಇರುತ್ತೆ, ಅದರಲ್ಲಿ ಯಾವ್ಯಾವ ಕೋರ್ಸ್ಗಳನ್ನು
ಆ್ಯಡ್ ಮಾಡಿದ್ದಾರೆ, ಎಷ್ಟು ಸ್ಪೆಸಿಮನ್ಸ್ಗಳನ್ನು ಕೇಳ್ತಾರೆ, ಸ್ಪೆಸಿಮನ್ ಐಡೆಂಟಿಫಿಕೇಷನ್ ಯಾವ ರೀತಿ ನಾವು ಮಾಡಬೇಕು, ಸೊ ಇದರ ಫೀಲ್ಡ್ ವಿಸಿಟು, ಪ್ರತಿಯೊಂದು ಫೀಸು, ಎಷ್ಟು ದಿನ ನಾವು ಕ್ಲಾಸ್ ಮಾಡ್ತೀವಿ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ಗಳನ್ನು ನಾವು ನಿಮಗೆ ಮುಂದಿನ ಒಂದು ವೀಡಿಯೋಗಳಲ್ಲಿ ನಾವು ನಿಮಗೆ ಹಾಕ್ತೀವಿ. ಅದನ್ನು ತಪ್ಪದೇ ನೀವು ಅದನ್ನು ವೀಕ್ಷಿಸಿ. ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ಗಳನ್ನು, ದಾಖಲಾತಿಗಳನ್ನು ಹಾಕಬೇಕಾಗಿರೋಂಥ ಕೆಲಸ ಇದು ಫಸ್ಟ್ ಆಗಬೇಕು. ಸೊ ಯಾವ ವಿದ್ಯಾರ್ಥಿಗಳು ಇದುವರೆಗೂ ಸರ್ ನಾನು ಸರ್ಟಿಫಿಕೇಟ್ ಇಷ್ಟೇ ಮಾಡಿಸಿದ್ದೀನಿ, ಇನ್ನು ಸರ್ಟಿಫಿಕೇಟ್ ನಾನು ಮಾಡಿಸ್ಬೇಕಿತ್ತು, ಅದಕ್ಕೆ ಟೈಮ್ ತೊಗೊಂಡು ನೀವು ಸರ್ಟಿಫಿಕೇಟ್ ಹಾಕಲಿಲ್ಲ ಅಂತಂದರೆ ತಪ್ಪಾಗತ್ತೆ. ನಿಮ್ಮ ಹತ್ರ ಎಷ್ಟು ಸರ್ಟಿಫಿಕೇಟ್ ಇದೆ? ಹೋಮ್ ಸುರಕ್ಷೆ ಇಲ್ವಾ? ಬೇಡ. ವ್ಯವಸಾಯ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಇಲ್ವಾ? ಅದು ಕೂಡ ಬೇಡ. ಇನ್ಕಮ್ ಇದೆಯಾ? ಇನ್ಕಮಿಗೆ ನೋಟ್ರಿ ಮಾಡಿರಿ, ಆಯಿತಾ? ಒಂದು ಇನ್ಕಮು, ಇನ್ನೊಂದು ನೋಟ್ರಿ, ಇನ್ನೊಂದು CET ಅಡ್ಮಿಷನ್ ಹಾಲ್ ಟಿಕೆಟ್, ಇವು ಮೂರನ್ನೇ ಹಾಕಿ ಸಾಕು. ಇವು ಮೂರು ಹಾಕಾದ್ಮೇಲೆ ನಿಮಗೆ ನಾನ್ ಎಲಿಜಿಬಿಲಿಟಿ ಲಿಸ್ಟಿಗೆ ಹೆಸರಲ್ಲಿ ಸೇರಿಸ್ತಾರೆ. ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಮಾಡ್ಸೋಕೆ ಕೊಟ್ಟಿರ್ತೀರಲ್ವಾ. ಸೊ ಅಪ್ ಟು ನಿಮ್ಗೆ 23ನೇ ತಾರೀಕುವರೆಗೂ ಟೈಮ್ ಸಿಗುತ್ತೆ. ಏನಕ್ಕೆ ಹೆದರಬೇಕು? ಸೊ 23ನೇ ತಾರೀಕು ನೀವೇನು ಮಾಡಬೇಕಪ್ಪ ಅಂತಂದರೆ ಅಲ್ಲಿವರೆಗೂ ಟೈಮ್ ತೊಗೋಬೇಡಿ. ಅಷ್ಟೊಡೆ ಸರ್ಟಿಫಿಕೇಟ್ ಆಯಿತು ಅಂತಂದರೆ 22ನೇ ತಾರೀಕಿಗೆ ನೀವು ಏನು ಮಾಡ್ಬೋದು, ಡೈರೆಕ್ಟಾಗಿ ಕಾಲೇಜಿಗೆ ಬಂದು ಅದನ್ನು ಕೊಟ್ಟು ನೀವು ಎಲಿಜಿಬಿಲಿಟಿ ಲಿಸ್ಟಿಗೆ ಬರಬಹುದು. ಓಕೆ, ಇಷ್ಟೆಲ್ಲ ಆದಮೇಲೆ ನೋಡಿ, ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳಲ್ಲಿ ದಿನಾಂಕ 3/5/2025 ಸಂಜೆ 6 ಗಂಟೆಯ ನಂತರ ನಿಮ್ಮ ಪ್ರಾಯೋಗಿಕ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ನೋಡಿ, ನೀವು ಎಕ್ಸಾಮ್ 29ಕ್ಕೆ ಬರೀತೀರ. ಅದಾದಮೇಲೆ ಕೆಲವೇ ದಿನಗಳಲ್ಲಿ 3-4 ದಿನ ಬಿಟ್ಟು ನಿಮಗೇನು ಮಾಡ್ತಾರಪ್ಪ ಅಂತಂದರೆ, ಸೊ 3ನೇ ತಾರೀಕಿಗೆ ನಿಮಗೆ ರಿಸಲ್ಟನ್ನು ಕೊಡ್ತಾರೆ. ಆಯಿತಾ? ಸೊ ಸಂಬಂಧಿತ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಗಳಲ್ಲಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಂದ ಏನಾದರೂ ಮನವಿ ಸಲ್ಲಿಸೋದಿದ್ದರೆ, ಇದು ಆನ್ಸರ್ ಅಲ್ಲ, ಇದು ಆನ್ಸರ್ ಇತ್ತು ಅಂತ ನಿಮ್ಗೆ ಊಹಿಸ್ಬೋದು. ನೀವು ಈ ಆನ್ಸರ್ ಬರಬೇಕಿತ್ತು, ಆ ಥರ ಏನಾದರೂ ಮನವಿ ಇದ್ದರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ದಿನಾಂಕ, ಇಲ್ಲಿ ನೋಡಿ ದಿನಾಂಕ ನಿಮಗೆ 4/5 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 4/5 ನೀವೇನು ಮಾಡ್ಬೋದಪ್ಪ ಅಂತಂದರೆ ಈ ಒಂದು ದಿನಾಂಕಕ್ಕೆ ನೀವು ನಿಮ್ದು ಏನಾದರೂ ಮನವಿ ಇದ್ದರೆ ಮನವಿಯನ್ನು ಸಲ್ಲಿಸ್ಬೋದು. ಓಕೆ, ಸೊ ಇಷ್ಟು ನಾವು ನಿಮಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಾಯೋಗಿಕ ಪರೀಕ್ಷೆಯ ಅಂತಿಮ ಫಲಿತಾಂಶನ ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೋಡಿ KEಯಿಂದ ಕೂಡ ಇದೆ. ಎಲ್ಲ ಒಂದು ವೆಬ್ಸೈಟ್ಗಳಲ್ಲಿ ನಿಮಗೇನು ಮಾಡ್ತಾರಪ್ಪ ಅಂತಂದರೆ, ಸೊ ದಿನಾಂಕ 5/5 ಅಂದರೆ 5th May 2025 ಆಯಿತಾ, ಬೆಳಗ್ಗೆ 11 ಗಂಟೆ ನಂತರ ಏನು ಮಾಡ್ತಾರಪ್ಪ ಅಂತಂದರೆ ಪ್ರಕಟಿಸ್ತಾರೆ. ನೋಡಿ, ಸಪ್ರೇಟ್ ಆದಂಥ ನಿಮಗೆ ಫಲಿತಾಂಶ ಬರುತ್ತೆ. ಇದರಲ್ಲಿ KCETದಾಗಲಿ ಆ್ಯನ್ಯುವಲ್ ಎಕ್ಸಾಮ್ದಾಗಲಿ ಬರಲ್ಲ. ಸೊ ಇದು ಬಿಟ್ಟ ನಂತರ ಏನು ಬರುತ್ತಪ್ಪ ಅಂತಂದರೆ ನೋಡಿ, ಇದು ಸಪ್ರೇಟಾಗಿ ಎಕ್ಸಾಮ್ 200 ಮಾರ್ಕ್ಸಿಗೆ ಅಗ್ರಿ ಪ್ರಾಕ್ಟಿಕಲನ್ನು ನಿಮಗೆ ಮಾಡಿರ್ತಾರೆ. 200ಗೆ ಎಷ್ಟು ಮಾರ್ಕ್ಸ್ ತೆಗೆದಿರ್ತೀರ ಅದರ ಸಪ್ರೇಟ್ ಆದಂಥ ಏನು ಮಾಡ್ತಾರಪ್ಪ ಅಂದರೆ ಲೀಸ್ಟನ್ನು ಬಿಡ್ತಾರೆ. ಸೊ ಇದು ಎಷ್ಟನೇ ತಾರೀಕಿಗಪ್ಪ ಅಂತಂದರೆ ನಿಮಗೆ 5ನೇ ತಾರೀಕಿಗೆ. ಸೊ 5ನೇ ತಾರೀಕುವರೆಗೂ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ರಿಸಲ್ಟನ್ನು ನೀವು ನೋಡ್ಕೋಬಹುದು. ಓಕೆ, ಸೊ ಈಗ ನಿಮಗೆ ಹೆಚ್ಚಿನ ಮಾಹಿತಿ, ಸೊ ಹೆಚ್ಚಿನ ಮಾಹಿತಿಗೋಸ್ಕರ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಇಲ್ಲಿ ನಿಮಗೆ ಸೊ ಇದುವರೆಗೆ ಹೇಳಿದ್ವಿ. ಸೊ ಇವಾಗ ನೀವೇನು ಮಾಡ್ಕೋಬೋದು ಅಂತಂದರೆ ಪ್ರಾಕ್ಟಿಕಲ್ ಆಗಿ ತಂದೆ ಹೆಸರಲ್ಲಿ ಜಮೀನಿದೆ ಅಂತಂದಾಗ ನಾವೇನು ಮಾಡಬೇಕು, ಸೊ ಈ ರೀತಿ ವ್ಯವಸಾಯಗಾರ ಕೃಷಿ ದೃಢೀಕರಣ ಪತ್ರನ ಮಾಡಿಸ್ಬೇಕು. ನೋಡಿ, ಯಾರ ಹೆಸರಿಂದ ಮಾಡಿಸ್ಬೇಕು, ಇದು ಇಂಪಾರ್ಟೆಂಟು. ತಂದೆ ಹೆಸರಿಂದ ಜಮೀನಿದೆ, ಫಸ್ಟ್ ಪಾರ್ಟಿ ಸ್ಟೂಡೆಂಟ್ ಹೆಸರಿದೆ, ಸೆಕೆಂಡ್ ಪಾರ್ಟಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಶಿವಮೊಗ್ಗ ಅಂತ ಇದೆ. ಹಾಗಾದ್ರೆ ಯಾರ ಹೆಸರಿಗೆ ಮಾಡಿಸ್ಬೇಕು ಸರ್ ನಾವು ಅಂತಂದರೆ ನಿಮ್ಮ ಹೆಸರಿಗೆ, ಸ್ಟೂಡೆಂಟ್ ಹೆಸರಿಂದ ಏನಾಗಬೇಕಪ್ಪ ಅಂತಂದರೆ ವ್ಯವಸಾಯಗಾರ ಕೃಷಿ ದೃಢೀಕರಣ ಪತ್ರ ಆಗಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ಅಫಿಡವಿಟಿ. ಸೊ ಅಫಿಡವಿಟಿ ಫಸ್ಟ್ ಅಂತ ಕರಿತೀವಿ. ಇದು ಕೂಡ ನೋಟಿಫಿಕೇಷನಲ್ಲಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಫಸ್ಟ್ ಪಾರ್ಟಿ ಸ್ಟೂಡೆಂಟ್ ಹೆಸರು, ಸೆಕೆಂಡ್ ಪಾರ್ಟಿ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗ, ಸಿಂಪಲಾಗಿ ಇಷ್ಟು ಬರೆದ್ರೂ ಸಾಕು, ಆಯಿತಾ. ಸೊ ನೆಕ್ಸ್ಟ್ ನೋಡಿಕೊಳ್ಳಿ, ನಿಮಗೆ ಇದರಲ್ಲಿ ಸೆಕೆಂಡ್ ಪೇಜಲ್ಲಿ ಕೆಲವರು ಇದು ಕೂಡ ತಪ್ಪು ಮಾಡಿರ್ತಾರೆ. ಏನು ಸರ್ ತಪ್ಪು ಮಾಡಿರ್ತಾರೆ ಅಂತಂದರೆ 2024 ಇನ್ಕಮ್ ಎಲ್ಲಿಂದ ಬರಬೇಕು, 2024-25 ಬರಬೇಕು. ನಾವಿಲ್ಲಿ 25 ಅಂತ ಬರೆದಿದ್ದೀವಿ. 25-31-3-2026 ಅಂತ. ಯಾಕಂದರೆ ಕೆಲವರು ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡಿದ್ದಾರೆ. ಇದು ತಪ್ಪು.
ಇದು ದಿನಾಂಕ ತಪ್ಪು. ಎಲ್ಲಿಂದ ಮಾಡ್ಬೇಕು ಸರ್ ಹಂಗಂತಂದರೆ, ಸೊ ನೋಡಿ ಏಪ್ರಿಲ್ 1/4/2024 ಹೋದ ವರ್ಷದಿಂದ ಹಿಡ್ಕೊಂಡು ಸೊ 31 ಆಯಿತಾ 3/2026 ಅಲ್ಲ, ಎಷ್ಟಾಗಬೇಕಪ್ಪ ಇಲ್ಲಿ ನಮಗೆ 25 ಆಗಬೇಕು. ಅರ್ಥ ಆಯ್ತಾ? ಸೊ ಈ ಒಂದು ಇದರಲ್ಲಿ ಡೇಟಲ್ಲಿ ನೀವೇನು ಮಾಡಬೇಕು, ನಿಮ್ಮ ಮೂಲ ಏನು ಆದಾಯ ಸರ್ಟಿಫಿಕೇಟ್ ಇದೆಯಲ್ಲ, ಸೊ ಅದರಲ್ಲಿ ಎಷ್ಟು ಇನ್ಕಮ್ ಇದೆ ನಿಮಗೆ, ಆ ಇನ್ಕಮನ್ನು ನೀವೇನು ಮಾಡ್ಕೋಬೇಕು, ಸೊ ಅದನ್ನು ಇಲ್ಲಿ ಬರಿಬೇಕು. ಅರ್ಥ ಆಗ್ತಾ ಇದೆಯಾ? ಟೈಪ್ ಮಾಡಿಸಿ ನಿಮ್ಮ ತಂದೆ ತಾಯಿ ಯಾರಿದೆಯಾ ಅವ್ರದ್ದು ಸೈನ್ ಮಾಡಿಸ್ಬಿಟ್ಟು ಸೊ ಲಾಯರಿಂದ ಏನು ಮಾಡಬೇಕು, ನೋಟಿಫೈ ಮಾಡಬೇಕು. ಸೊ ಲಾಯರ್ ಸೀಲು ಸೈನ್ ಹಾಕಿ ಇದನ್ನು ನೋಟಿಫಿಕೇಷನ್ ಅಂದರೆ ನೋಟ್ರಿ ಮಾಡಿಸ್ಬೇಕು. ಆವಾಗ ಇದು ಏನಾಗತ್ತೆ ಅಂದರೆ ನೋಟಿಫಿಕೇಷನ್ಗೆ ಅರ್ಹತೆ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ ನಿಮಗೆ, ಸೊ ಇದೆಲ್ಲ ಆದಮೇಲೆ ನಾವೇನು ಮಾಡ್ತೀವಪ್ಪ ಅಂತಂದರೆ ನಿಮಗೆ ನೆಕ್ಸ್ಟು ಯಾವ ಸರ್ಟಿಫಿಕೇಟನ್ನು ತೋರಿಸ್ತೀವಪ್ಪ ಅಂತಂದರೆ ಇಲ್ಲಿ ಆದಾಯ ಪ್ರಮಾಣಪತ್ರ ಆಲ್ರೆಡಿ ಹೇಳಿದೆ ನಾನು. ಸೊ 45,000 ಇದೇನು ರೀ ಇಲ್ಲಿ ಇದೆ ನೋಡಿರಿ. ಇದನ್ನು ಅವ್ರು ಏನು ಮಾಡಿದಾರಪ್ಪ ಅಂತಂದರೆ, ಸೊ ತಂದೆ ಹೆಸರಲ್ಲಿ ಜಮೀನಿದ್ದಾಗ ನೆಕ್ಸ್ಟ್ ನೋಡಿ ಆದಾಯ ಪ್ರಮಾಣಪತ್ರ 45,000 ಇದೆ. ಅದನ್ನು ಏನು ಮಾಡಿದ್ದಾರಪ್ಪ ಅಂತಂದರೆ ಅಫಿಡವಿಟಿಯಲ್ಲಿ 45,000 ಮಾಡಿದ್ದಾರೆ. ಅರ್ಥ ಆಗಿದೆಯಲ್ಲ? ಸೊ ಇದೊಂದು 45,000 ಯಾವುದರಲ್ಲಿ, ಅಫಿಡವಿಟಿಯಲ್ಲಿ. ಇನ್ಕಮಲ್ಲಿ ಬೇರೆ ಥರ ಆ ರೀತಿ ಇತ್ತು ಅಂತಂತಂದರೆ ಡೆಫಿನೆಟಾಗಿ ಅವ್ರು ಏನು ಮಾಡ್ತಾರೆ, ನಿಮ್ಮನ್ನು ನಾನ್ ಎಲಿಜಿಬಿಲಿಟಿ ಲೀಸ್ಟಲ್ಲಿ ನಿಮ್ಮ ಹೆಸರನ್ನು ಸೇರಿಸ್ತಾರೆ. ಸೊ ಇದನ್ನು ಇನ್ಕಮ್ ಸರ್ಟಿಫಿಕೇಟ್ ಮಾಡಬೇಕಾದ್ರೆ ನೀವು ಇನ್ಕಮನ್ನು ನೋಡಿಕೊಂಡು ಅಫಿಡವಿಟಿ ಮಾಡಿಸ್ಬೇಕಾದ್ರೆ ಅದನ್ನೇ ನೀವೇನು ಮಾಡಬೇಕು, ಮೆನ್ಷನನ್ನು ಮಾಡಬೇಕು. ಸೊ ಇನ್ಕಮನ್ನು ಮಾಡಬೇಕು ಯಾವ ರೀತಿ ನೀವು ಹುಷಾರಾಗಿ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿರ್ತೀರೋ ಅದೇ ರೀತಿ ಅಫಿಡವಿಟಿ ಮಾಡಿಸ್ಬೇಕಾದ್ರೂ ಇನ್ಕಮನ್ನು ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ ಆದಾಯ ಆಯಿತು. ಸೊ ನೆಕ್ಸ್ಟ್ ನೀವು ಕೇಳ್ಬೋದು, ಸರ್ ನಮ್ಮ ಹೆಸರು ತಂದೆ ಹೆಸರಲ್ಲಿ ಇಲ್ಲ, ತಾತನ ಹೆಸರಲ್ಲಿ ಇದೆ ಅಂತ ಕೇಳ್ಬೋದು. ಸೊ ತಾತನ ಹೆಸರಲ್ಲಿ ಇದ್ದಾಗ ಯಾವ ಸರ್ಟಿಫಿಕೇಟ್ಸನ್ನು ಮಾಡಿಸ್ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲಿ ತಾತನ ಹೆಸರಲ್ಲಿ ಇದ್ದಾಗ ವ್ಯವಸಾಯಗಾರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಇದನ್ನು ಮಾಡಿಸ್ಬೇಕು. ಇದು ಕೂಡ ಏನು ಇರಬೇಕಪ್ಪ ಅಂತಂದರೆ ಇಲ್ಲಿ ಸ್ಟೂಡೆಂಟ್ ಹೆಸರಲ್ಲೇ ಇರಬೇಕು. ನೋಡಿ ಸ್ಟೂಡೆಂಟ್ ಹೆಸರಿಂದನೇ ಇದೆ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ, ನಿಮ್ಮ ತಂದೆ ಹೆಸರು ಬರುತ್ತೆ. ಸೊ ಯಾವ ಊರಲ್ಲಿ, ಜಿಲ್ಲೆ, ತಾಲೂಕು ಪ್ರತಿಯೊಂದೆಲ್ಲ ಇದರಲ್ಲಿ ಇನ್ಫಾರ್ಮೇಷನ್ಸನ್ನು ಕೊಟ್ಟಿರ್ತಾರೆ. ಓಕೆ. ಸೊ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂಥದ್ದು ಸೇಮ್ ಯಾವ ಸರ್ಟಿಫಿಕೇಟಪ್ಪ ಅಂತಂದರೆ, ಸೊ ವಂಶವೃಕ್ಷ ಆಲ್ರೆಡಿ ಹೇಳಿದ್ದೀನಿ. ಸೊ ವ್ಯವಸಾಯಗಾರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಇದೆ ಅಂತಂದರೆ ನೀವೇನು ಮಾಡಬೇಕಪ್ಪ ಅಂದರೆ ವಂಶವೃಕ್ಷ ಪತ್ರನ ಮಾಡಿಸಿರ್ಬೇಕು. ವಿತ್ ಏನಿರಬೇಕಪ್ಪ ಅಂತಂದರೆ ಇಲ್ಲಿ RD ಸಂಖ್ಯೆ ಇರಬೇಕು. ಕೆಲವರು ಶಾನ್ಭೋಗರಿಂದ ಸೈನ್ ಮಾಡಿಸ್ಕೊಂಬಂದು ಈ ರೀತಿ ಮಾಡ್ಕೊಂಬಂದಿರ್ತಾರೆ, ಅದು ನಡೆಯಲ್ಲ. ಇವಾಗ ಏನಪ್ಪ ಅಂತಂದರೆ ಸೊ ಆನ್ಲೈನಲ್ಲೇ ಎಲ್ಲ ದಾಖಲಾತಿಗಳನ್ನು ಅಪ್ಲೋಡಿಂಗ್ ಮಾಡೋದ್ರಿಂದ ಸೊ ನಿಮಗೆ RD ಸಂಖ್ಯೆ ಅವಶ್ಯಕತೆ ಇರುತ್ತೆ. ಸೊ RD ಸಂಖ್ಯೆ ನೀವೇನು ಮಾಡ್ಕೋಬೇಕು, ಮಾಡಿಕೊಂಡು ಬರಬೇಕು. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನಿಮಗೆ ಅಫಿಡವಿಟಿ ಮಾಡಿಸ್ಬೇಕು ಅಂತಂದರೆ ಇಲ್ಲಿ ಫಸ್ಟ್ ಪಾರ್ಟಿ ಆಲ್ರೆಡಿ ಹೇಳಿದ್ವಿ, ಸೇಮ್ ಕ್ಯಾಂಡಿಡೇಟ್ ಹೆಸರು. ಸೆಕೆಂಡ್ ಪಾರ್ಟಿ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗ. ಸೊ ಫಸ್ಟ್ ಮ್ಯಾಟ್ರ್ ಹಾಕಬೇಕಾದ್ರೆ ಸೇಮ್ ಕೆಲವು ನೋಡಿ ದಿವ್ಯ ಅಂತ ಹಾಕ್ತಾರೆ, ಇನ್ನು ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ ತಂದೆ ಹೆಸರಿಂದ ಹಾಕ್ತಾರೆ, ನಡೆಯುತ್ತೆ, ಏನಾಗಲ್ಲ. ಆಯಿತಾ? ಸೊ ನೆಕ್ಸ್ಟ್ ನೋಡ್ಕೊಳ್ಳಿ. ಇದಾದಮೇಲೆ ನಮಗೆ ಸೊ ಇನ್ಕಮಲ್ಲಿ ಯಾವ ರೀತಿ ಆದಾಯ ಇದೆಯೋ ಇಲ್ಲಿ ನೋಡಿ, ಇನ್ಕಮಲ್ಲಿ ಇಲ್ಲಿ ಸೊ 45,000 ಇದೆ. ಸೊ ಈ 45,000 ನೀವೇನು ಮಾಡಬೇಕು, ಇದನ್ನೇ ನೀವೇನು ಮಾಡ್ಕೋಬೇಕು, ಇದರಲ್ಲಿ ಅಫಿಡವಿಟಿಯಲ್ಲಿ ಮೆನ್ಷನನ್ನು ಮಾಡಬೇಕು. ಆಮೇಲೆ ನೀವೇನು ಮಾಡ್ಕೋಬೇಕಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ಗಳನ್ನು, ಮೂಲ ದಾಖಲಾತಿಗಳನ್ನು ಅಪ್ಲೋಡಿಂಗನ್ನು ಮಾಡಬೇಕು. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಇದಾದಮೇಲೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತಹ KCET ಅಗ್ರಿ ಪ್ರಾಕ್ಟಿಕಲ್ ಬ್ಯಾಚು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಸೊ ನಿಮಗೆ ಇಲ್ಲಿ ಕೃಷಿ ಪ್ರಾಯೋಗಿಕ ಪರೀಕ್ಷೆಗೆ ಸೊ ನಾವು ಇಲ್ಲಿ ಕ್ಲಾಸಸ್ಗಳನ್ನು ನಡೆಸ್ತೀವಿ. ಇದು ಎಷ್ಟನೇ ತಾರೀಕಿಂದ ಆಗತ್ತಪ್ಪ ಅಂತಂದರೆ ನಿಮಗೆ 18ನೇ ತಾರೀಕಿಂದ ಆಗುತ್ತೆ. ಸೊ 18ರಿಂದ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ 18ರಿಂದ ಎಲ್ಲಿವರೆಗಪ್ಪ ಅಂತಂದರೆ ಅಪ್ ಟು ನಿಮಗೆ
ಅಪ್ ಟು ನಿಮಗೆ ಎಲ್ಲಿವರೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 29ಕ್ಕೆ ಎಕ್ಸಾಮ್ ಇದೆ, 28ರವರೆಗೂ ನಾವು ನಿಮಗೆ ಕ್ಲಾಸಸ್ಸನ್ನು ತೊಗೊತೀವಿ. ಇದು ಕೂಡ ಏನಾಗುತ್ತಪ್ಪ ಅಂದರೆ ನಿಮಗೆ ಮೇ ಬಿ ಡೇಟು 29ಕ್ಕೆ ಎಕ್ಸಾಮ್ ಇದೆ. ಇನ್ ಕೇಸ್ ಏನಾದರೂ ಪೋಸ್ಟ್ಪೋನ್ ಆಯಿತು ಅಂತಂದರೆ ಸೊ ಅಲ್ಲಿವರೆಗೂ ನಾವೇನು ಮಾಡ್ತೀವಿ, ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಎಷ್ಟು ಮಾರ್ಕ್ಸಿಗಿರುತ್ತೆ, ಅದರಲ್ಲಿ ಏನೇನು ಸಿಲೆಬಸ್ ಇರ್ತವೆ, ಕ್ಲಾಸಸ್ ಬಗ್ಗೆ ಮತ್ತು ಇಂಪಾರ್ಟೆಂಟು ಏನೇನು ಸ್ಪೆಸಿಮನ್ಸನ್ನು ಇಡ್ತಾರೆ ಅದ್ರ ಬಗ್ಗೆ ಡೀಟೇಲ್ಸಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ವಿಡಿಯೋನ ಮಾಡಿ ನಿಮಗೆ ಸೊ ನಮ್ಮನ್ನು ಇಷ್ಟಪಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಹಾಗೂ ರೈತ ಮಕ್ಕಳಿಗೆ ಸೊ BSc ಅಗ್ರಿ ಹೋಗ್ತಕ್ಕಂಥವ್ರಿಗೆ ನಾವು ಇದನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋಗೆ ಸೊ ಮುಕ್ತಾಯಗೊಳಿಸ್ತೀನಿ. ನಮಸ್ತೆ.